ಗ್ಯಾಸು ಬೇಕು, ಅಡುಗೆ ಅನಿಲ ಬೇಕು, ಅಡುಗೆ ಅನಿಲ ಬೇಕು. ಆತ್ಮೀಯರೇ, ಬಂದಿರತಕ್ಕಂಥ ಎಲ್ಲ ಹೋರಾಟಗಾರ ಮಿತ್ರರಿಗೆ ಈ ಒಂದು ಪ್ರತಿಭಟನೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇತ್ತೀಚೆಗೆ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ನಡೆದಂತಹ ಯುದ್ಧದ ಪರಿಣಾಮದಿಂದ ಇವತ್ತು ರಾಜ್ಯ ಸಿದ್ದರಾಮಯ್ಯ ಅವ್ರ ಫೋಟೋ ಕೊಡೋಣ. ಸಿದ್ದರಾಮಯ್ಯ ಫೋಟೋ ಕೊಡೋಣ ಫಸ್ಟ್. ನಮ್ಮ ತಾಯಿಯನ್ನು ಯಾರು ಮತ್ತೆ ಹೊಗೆ ಕುಡಿಯುವಂತ ಪರಿಸ್ಥಿತಿ ಜನ. ಕಣ್ಣೀರದಾರೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನಿಲದ ಅಭಾವ ಸೃಷ್ಟಿಸಿರುವ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಅಡುಗೆ ಅನಿಲದ ಅಭಾವ ಸೃಷ್ಟಿ ಮಾಡಿರುವ ಸರ್ಕಾರಗಳಿಗೆ ಹೇಳಿದಿದ್ದಾರೆ. ಅಡುಗೆ ಅನಿಲದ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಂಚಿಕೆದಾರರಿಗೆ ಹೇಳಿದಿದ್ದಾರೆ. ಅಡುಗೆ ಅನಿಲದ ಅಭಾವ ಸೃಷ್ಟಿ ಮಾಡಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಹೇಳಿದಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಗೆವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು. ಕಾಳಸಂತೆಯಲ್ಲಿ 1950 ರೂಪಾಯಿ ಇರ್ತಕ್ಕಂತಹ ಸಿಲಿಂಡರ್ ಅನ್ನ, ಕಮರ್ಷಿಯಲ್ ಸಿಲಿಂಡರ್ ನ 8,000ವರೆಗೂ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು 8,000 ಕೊಟ್ಟು ತಗೊಳ್ತಾ ಇದ್ದಾರೆ ಯಾರು? 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳು. ಇವತ್ತು ಅಡಿಗೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಿಕ್ಕೆ ಹೊರಡ್ತಾರೆ. ಆದ್ರೆ ಹೊರಡಬೇಕಾದ್ರೆ ಅಲ್ಲಿ ಅವರನ್ನ ವಶಪಡಿಸಿಕೊಂಡಾಗ ನಮ್ಮ ಆಹಾರ ಸಚಿವರು ಒಂದು ಫೋನ್ ಮಾಡ್ತಾರೆ, ಅವ್ರನ್ನ ಬಿಟ್ಬಿಡಮ್ಮ ಅಂತ. ಅಂಥದ್ದಲ್ಲೂ ಸಹ ಇವತ್ತು ರಾಜಕಾರಣಿಗಳು ಜನಸಾಮಾನ್ಯರು ಅನುಭವಿಸ್ತಾ ಇರ್ತಕ್ಕಂತಹ ನೋವನ್ನು ಲೆಕ್ಕಿಸದೆ ಮನ ಬಂದಂತೆ ದರಗಳನ್ನು ಏರಿಸ್ತಾ ಇವತ್ತು ಜನಸಾಮಾನ್ಯರು ಜೀವನ ನಡೆಸಲಿಕ್ಕೂ ಸಾಧ್ಯವಾಗ್ತಿಲ್ಲ. ಆ ಮಟ್ಟಕ್ಕೆ ಇವತ್ತು ಜನರನ್ನು ದೊಡ್ತಾ ಇದ್ದಾರೆ. ಇದಾಗಬಾರ್ದು. ಕೂಡಲೇ ಸರ್ಕಾರ ಏನು ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಆ ಎಲ್ಲ ದರಗಳನ್ನ ಕಡಿಮೆ ಮಾಡಬೇಕು, ಹಿಂಪಡಿಬೇಕು. ಆ ಆದೇಶವನ್ನ ಹಿಂಪಡಿಬೇಕು. ಈ ಆದೇಶವನ್ನ ಇವತ್ತು ಟೋಲ್ಗಳಲ್ಲಿ ಇವತ್ತು ಟೋಲ್ ದರ ಹೆಚ್ಚಳ ಮಾಡ್ತಾ ಇದ್ದಾರೆ, ಟೋಲ್ ಸುಂಕವನ್ನ. ಒಂದು ವೇಳೆ ನೀವು ಟೋಲ್ ದರವನ್ನ ಹಿಂಪಡೆಯದೇ ಇದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಟೋಲ್ಗಳಿಗೂ ಸಹ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಅನೇಕ ಕನ್ನಡ ಪರ, ದಲಿತ ಪರ, ರೈತ ಪರ, ಮಹಿಳಾ ಪರ, ಚಾಲಕ ಪರ, ಹೀಗೆ ಹೋಟೆಲ್ ಉದ್ಯಮಗಳ ಪರ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಮುತ್ತಿಗೆ ಹಾಕುವಂತಹ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಯಾರಿಗೂ ಸಹ ನಾವು ಧಿಕ್ಕಾರ ಆಗ್ತಾ ಇಲ್ಲ. ಇವತ್ತು ನೀವು ಈ ಧಿಕ್ಕಾರವೇ ನಿಮಗೆ ಶ್ರೇಯಸ್ಸು ಅನ್ನೋದಾದ್ರೆ ಇವತ್ತೇ ಧಿಕ್ಕಾರವನ್ನ ಹಾಕ್ತೀವಿ ನಿಮಗೆ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಅನುಭವಿಸ್ತಾ ಇರ್ತಕ್ಕಂಥದ್ದು ಜನಸಾಮಾನ್ಯರು. ಇವತ್ತು ಜನರಿಗೆ ಭಾಗ್ಯಗಳನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಾ.
ಸಂತೋಷ, ಭಾಗ್ಯಗಳನ್ನು ಕೊಡಿ ಅಂತ ನಾವು ಯಾರು ಕೇಳಲಿಲ್ಲ. ಆದ್ರೆ ಭಾಗ್ಯಗಳಿಗೋಸ್ಕರ ಇಡೀ ಹೋರಾಟ, ಇಡೀ ಜನಸಾಮಾನ್ಯರ ಮೇಲೆ ಕಟ್ಟ ಕಡೆ ವ್ಯಕ್ತಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಹ ಇವತ್ತು ಸಿಗ್ತಾ ಇಲ್ಲ. ಎಲ್ಲೋ ಕಾಣಿಸುತ್ತಲ್ಲ, ಎಲ್ಲ ಪಾಲಾಗ್ತಾ ಇದೆ, ಅಧಿಕಾರಿಗಳ ಪಾಲಾಗ್ತಾ ಇದೆ, ಉಳ್ಳವರ ಪಾಲಾಗ್ತಾ ಇದೆ. ಇದು ಆಗಬಾರ್ದು ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ನೋಡಿ, ಇವತ್ತು ಎಲ್ಲೂ ಅಡಿಗೆ ಅನಿಲ ಸಿಗ್ತಾ ಇಲ್ಲ, ಎಲ್ಲ ಕಡೆ ಹೊಲೆಯನ್ನ ಇಟ್ಕೊಂಡು ಇವತ್ತು ಅಡಿಗೆ ಮಾಡ್ತಾ ಇದ್ದಾರೆ. ಯಾವುದೇ ಹೋಟ್ಲಿಗೆ ಹೋದ್ರೂ ಹೊಗೆ ತುಂಬಿದೆ ಇವತ್ತು. ಒಂದು ವೇಳೆ ಮಾಜಿ ನಮ್ಮ ಆಹಾರ ಸಚಿವರು ಹೇಳಿದ್ರು, ಬೀದಿ ಬದಿ 40 ಕಿಲೋಮೀಟರ್ ದೂರ ಹೋಗಿ ನಿಮ್ಗೆ ಸೌದೆ ಸಿಗುತ್ತಂತ. ಸ್ವಾಮಿ, 40 ಅಲ್ಲ 50 ಕಿಲೋಮೀಟರ್ ಹೋಗಿ ಸೌದೆಗಳನ್ನು ತರ್ತೀವಿ. ಈ ಬೀದಿ ಬದಿಯಲ್ಲಿ ನಾವು ಹೋಟೆಲ್ಗಳನ್ನು ಹಾಕೊಂಡಿದ್ದಾರೆ ಕೆಲವು. ಆ ಹೋಟೆಲ್ ಕಾರ್ಮಿಕರು ಬೀದಿಯಲ್ಲಿ ಇಟ್ಕೊಂಡು ಅಡುಗೆ ಈ ತರ ಸೌದೆ ಒಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನೀವು ಹೋಟೆಲ್ ನಡೆಸಲಿಕ್ಕೆ ಬಿಡ್ತೀರಾ? ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತೀರಾ, ಅವ್ರ ಮೇಲೆ ದಂಡ ಹಾಕ್ತೀರಾ? ನೀವು ಹೇಳಿಕೆ ಕೊಡಬೇಕಾದ್ರೆ ಒಮ್ಮೆ ಯೋಚನೆ ಮಾಡಬೇಕು. ಸರಿಯಾದಂತಹ ಅನಿಲ, ಇವತ್ತು ಇಂಧನ ಮತ್ತು ಅನಿಲ ನೀವು ಪೂರೈಕೆ ಮಾಡಿದ್ದಾದ್ರೆ ನನ್ನ ಪ್ರಕಾರ ಇವತ್ತು ಯಥೇಚ್ಛವಾಗಿ ಅಡಿಗೆ ಅನಿಲ ಸಿಗ್ತಾ ಇರೋದು ಇವತ್ತು ಕಾಳು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ನೀವು ಅದನ್ನ ಕೂಡಲೇ ಆ ಶೇಖರಿಸಿರ್ತಕ್ಕಂತಹ ದಾಸ್ತಾನು ಮಳಿಗೆಗಳ ಮೇಲೆ ದಾಳಿ ಮಾಡಿ ಅದನ್ನ ಸರ್ಕಾರದ ವಶಕ್ಕೆ ಪಡೆದುಕೊಂಡು ಸರ್ಕಾರದ ದರದಲ್ಲೇ ಕೊಡಬೇಕೆಂಬುದು ಇವತ್ತಿನ ಹೋರಾಟದ ಬೇಡಿಕೆ. ಇವತ್ತು ಪೇಪರ್ನಲ್ಲಿ ನಾವು ನೋಡಿದೀವಿ, ಕಮರ್ಷಿಯಲ್ ಗ್ಯಾಸ್ 195 ರೂಪಾಯಿನ ಬೆಲೆನ ಮತ್ತೆ ಹೆಚ್ಚಳ ಮಾಡಿದ್ದೀರಾ. 1958 ರೂಪಾಯಿನೋ ಇವತ್ತು ಇರ್ತಕ್ಕಂಥ ದರ 8,000 ಗಂಟೆ ಕಾಳು ಸಂತೆಯಲ್ಲಿ ಇವತ್ತು ದಾಸ್ತಾನು ಮಳಿಗೆದಾರರು ತಗೊಳ್ತಾ ಇದ್ದಾರೆ. ಅದರಲ್ಲೂ ಸಹ ಇವತ್ತು 1958 ರೂಪಾಯಿ ಇರ್ತಕ್ಕಂಥದ್ದು ಮತ್ತೆ 195 ರೂಪಾಯಿ ಇವತ್ತು ಹೊರೆ ಆಗಿದೆ. ಇದಾಗಬಾರ್ದು. ಇವತ್ತು ಜನಸಾಮಾನ್ಯರ ಕಷ್ಟಗಳನ್ನು ನಾವು ನೋಡಿ ಏನೇ ಒಂದು ಆದೇಶಗಳನ್ನು ಓಡಿಸಬೇಕಾದ್ರೆ ಒಮ್ಮೆ ಯೋಚಿಸಿ ಈ ಆದೇಶಗಳನ್ನು ಓಡಿಸ್ಬೇಕಂತ ಹೇಳ್ತಾ ಈಗ ಅನೇಕ ಹೋರಾಟಗಾರರು ಮಾತಾಡ್ತಾರೆ. ಈಗ ಯಾರೇ ಮಾತಾಡಿದ್ರು ಸಹ ಅರ್ಧ ಗಂಟೆಯಲ್ಲಿ ಈ ಒಂದು ಹೋರಾಟವನ್ನ ಮುಗಿಸ್ತೀವಿ. ದಯವಿಟ್ಟು ಮಾತಾಡ್ತಕ್ಕಂಥವರು ದಯವಿಟ್ಟು ಯಾರು ಹೋಗ್ಬೇಡಿ. ಒಟ್ಟಾರೆಯಾಗಿ ಈ ಹೋರಾಟವನ್ನ ಎಲ್ಲರೂ ಮಾತಾಡಿ ಮುಗಿಸಿದ ನಂತರ ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಈಗ ನಮ್ಮ ಇನ್ನೊಬ್ಬ ಹೋರಾಟಗಾರರಂತಹ ಮೇಲ್ಕೋಟೆ ಈಗ ಕೆ.ಸಿ. ಮೂರ್ತಿ ಅವರು ಮಾತಾಡ್ತಾರೆ. ಬೇಕೇ ಬೇಕು, ಬೇಕೇ ಬೇಕು, ಸಿಲಿಂಡರ್ ಬೇಕು, ಬೇಕೇ ಬೇಕು, ಸಿಲಿಂಡರ್ ಬೇಕು. ಏನು ಇವತ್ತು ಇಡೀ ದೇಶದಲ್ಲಿ ಏನು ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ. ಸಾಮಾನ್ಯ ಜನರು ಎಲ್ಲದರಲ್ಲೂ ಕಷ್ಟದಲ್ಲಿ ಹೇಳ್ತಾ ಇದ್ದಾರೆ. ಈಗ ಏನಿದೆ 22, 19, 20ರಲ್ಲಿ ಇಡೀ ದೇಶದಲ್ಲಿ ಏನು ಶಬ್ದ ಆಯ್ತು ಆ ರೀತಿ ಇವತ್ತು ಸಿಲಿಂಡರ್ ಅಥವಾ ಶಬ್ದ ಆಗ್ತಾ ಇದೆ. ಜನರಿಗೆ, ಗ್ರಾಹಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈಗ ಇಬ್ಬರ ಮೇಲೆ ಇದು ಹೊರೆ ಇದೆ. ದಯಮಾಡಿ ಇದು ಕಾರ್ಯರೂಪಕ್ಕೆ ತರಬೇಕು. ಇದೇನಿದು ಯುದ್ಧ ನಡೀತಾ ಇದೆಯೋ ಅದನ್ನ ನೀವು ಬಗೆಹರಿಸಿ. ಇವತ್ತು ಇದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇದನ್ನೆಲ್ಲ ಕೂತ್ಕೊಂಡು ಸರಿಪಡಿಸಿ ಇವತ್ತು ದೇಶದಲ್ಲಿ ಏನು ಸಿಲಿಂಡರ್ ಅಭಾವ ಇವತ್ತು ಜನರು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಅದು ಸರಿಪಡಿಸಬೇಕು. ಇವತ್ತು ಎಲ್ಲದರಲ್ಲೂ ಇದೇ ವಿಚಾರ ಇಲ್ಲ, ಸಿಲಿಂಡರ್ ಒಂದೇ ಇಲ್ಲ, ಸಾಕಷ್ಟು ತೊಂದರೆಗಳು ನಮ್ಮ ರಾಜ್ಯದಲ್ಲಿ ಅಭಾವ ಇದೆ. ಅದನ್ನ ಸರಿಪಡಿಸಬೇಕು. ಇವತ್ತು ಊಟ ಇಲ್ಲ ಅಂದ್ರೆ ಯಾರೂ ಇರೋಕ್ಕಲ್ಲ. ಹಿಂದೆ ಏನು ನಾವು 40 ವರ್ಷ 30 ವರ್ಷ 40 ವರ್ಷದಿಂದ ಸೌದೆ ಒಲೆ ಇದೆಯೋ ತಿರ್ಗಾ ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಅಲ್ಲೇ ಬರ್ಬೋದು ಅಂತ ಕಾಣ್ತಾ ಇದೆ. ಅದು ಆಗ್ಬಾರ್ದು. ಇವತ್ತೇನು ನೀವು ಕಾರ್ಯರೂಪಕ್ಕೆ ಗ್ರಾಹಕರಿಗೆ ಸಿಲಿಂಡರ್ ಕೊಟ್ಟಿದ್ರು ಅದು ಸಿಗೋ ಅಂತದ್ದು ಆಗ್ಬೇಕು. ತಾವು ತಮಗೆ ಎಲ್ಲ ತಿಳುವಳಿಕೆ ಇರೋದು. ನಾವು ಹೋರಾಟ ಮಾಡೋದು ನಮ್ಮ ಹಕ್ಕು, ಕೇಳೋದು ನಮ್ಮ ಹಕ್ಕು. ಇದು ತುಂಬಾ ದಲ್ಲಾಳಿಗಳು ಇವತ್ತು 3,000 4,000ಕ್ಕೆ ಏನ್ ಏಜೆಂಟ್ಗಳು ಇದ್ದಾರೋ ಎಲ್ಲ ಮಾರ್ಕೊತಾ ಇದ್ದಾರೆ. ಇವತ್ತು 800 ರೂಪಾಯಿ ಸಿಲಿಂಡರ್ ಇರೋದು 3,000 4,000ಕ್ಕೆ ಮಾರ್ತಾ ಇದ್ದಾರೆ. ಅದನ್ನೆಲ್ಲ ಕಡಿವಾಣ ಹಾಕಿ
ಸಿಲಿಂಡರ್ ಸಿಗಂಗ್ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ, ಹೋರಾಟದ ಉದ್ದೇಶವೇ. ದಯಮಾಡಿ ಎಲ್ಲರೂ ಇವತ್ತು ಇಡೀ ರಾಜ್ಯದಲ್ಲಿ ತೊಂದರೆ ಆಗ್ತಾ ಇದೆ ಸರಿಪಡಿಸುವಂಥದ್ದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇದೆ. ಪ್ರಧಾನಮಂತ್ರಿಗಳಿಗೆ ಮಾಡಬೇಕು ಅನ್ನೋದು ನಮ್ಮ ಹೋರಾಟ. ಬೇಕೇ ಬೇಕು, ಸಿಲಿಂಡರ್ ಬೇಕು, ಸಿಲಿಂಡರ್ ಬೇಕು, ಬೇಕೇ ಬೇಕು, ಸಿಲಿಂಡರ್ ಬೇಕು, ಬೇಕೇ ಬೇಕು, ಸಿಲಿಂಡರ್ ಬೇಕು, ಬೇಕೇ ಬೇಕು. ಹಾಗೆ ನಮ್ಮ ಹೋರಾಟಗಾರರಾದಂತ ಮೇಲ್ಕೋಟೆ ಬೆಟ್ಟಸ್ವಾಮಿಗೌಡರು ಈ ಸಿಲಿಂಡರ್ ಅಭಾವನ ಕುರಿತು ಒಂದು ಜಮೀನ ಎತ್ತಬೇಕು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಇಂದು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇಡೀ ರಾಜ್ಯದ 6.5 ಕೋಟಿ ಜನರ ಪರವಾಗಿ ಇಡೀ ಕೋಟ್ಯಾಂತರ ಜನರ ಬರಿಯಾಗಿ ಹೋರಾಟವನ್ನು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಮಾಡ್ತಾ ಇದ್ದೀವಿ. ಇದು ಯಾರೊಬ್ಬರಿಗೋಸ್ಕರ ಅಲ್ಲ, ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಮಗಲ್ಲ, ನಮ್ಮೆಲ್ಲರಿಗೂ ಸಹ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ. ಅದರಲ್ಲೂ ಜನಸಾಮಾನ್ಯರಿಗೆ ಯಾವುದೇ ಸಮಸ್ಯೆ ಇಲ್ಲ. ರೋಗದಲ್ಲಿ ಯುದ್ಧ ಬರಲು ಯಾವುದೇ ಸಮಸ್ಯೆ ಇಲ್ಲ. ದುಡಿಯೋದು ಜನಸಾಮಾನ್ಯರಿಗೆ ಈ ಅರ್ಥಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ. ಈ ಪಂಚತಾರ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಿಲ್ಲ. ಚಿಕ್ಕ ಸಣ್ಣ ಪುಟ್ಟ ಹೋಟೆಲ್ಗಳು, ಬೀದಿ ಬದಿ ವ್ಯಾಪಾರಸ್ಥರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ ಮಾತ್ರ ಸಮಸ್ಯೆ ಆಗಿರ್ತಕ್ಕಂಥದ್ದು. 1,000 ಸಿಲಿಂಡರ್ 5,000 ಕೋಟಿ ಖರೀದಿ ಮಾಡ್ತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಲೆಕ್ಕ ಹಾಕುವಂತ ಸಾಮಾನ್ಯ ಜನಗಳಿಗೆ ಅನಾನುಕೂಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರಕ್ಕೆ ಬರಬೇಕಾಗಿದೆ. ಯಾರು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ರೆ, ಅಡುಗೆ ಅನಿಲ ಇರ್ಬೋದು, ಪೆಟ್ರೋಲ್ ಇರ್ತಕ್ಕಂಥದ್ದು ಎಲ್ಲವನ್ನು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಎಲ್ಲ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಜಾಲಗಳು ಇವೆ. ಆ ಜಾಲಗಳನ್ನ ತಡೆಗಟ್ಟಬೇಕು. ಇವತ್ತು ಯುದ್ಧ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಏನು ಕೊರೋನಾ ಆದಂತ ಸಂದರ್ಭದಲ್ಲಿ ಯಾವ ಒಂದು ಲಾಕ್ಡೌನ್ ನಿರ್ಮಾಣ ಆಗಿತ್ತು, ಅದೇ ಧ್ವನಿ ಮತ್ತೆ ಮರುಕಳಿಸ್ತಾ ಇದೆ. ಆ ಧ್ವನಿ ಬರಬಾರ್ದು ಯಾವುದೇ ಕಾರಣಕ್ಕೂ. ನೀವು ರಾಜ್ಯ ಸರ್ಕಾರವನ್ನು ನಡೆಸಲಿಕ್ಕೆ ಸಮರ್ಥ ಆಗಿಲ್ಲ ಅಥವಾ ಕೇಂದ್ರ ಸರ್ಕಾರವನ್ನ ನಡೆಸಲಿಕ್ಕೆ ಅಸಮರ್ಥರಾಗಿದ್ರೆ ರಾಜೀನಾಮೆ ಕೊಟ್ಟಲ್ಲಿ ಜನಸಾಮಾನ್ಯರು ನಡೆಸ್ತಾರೆ. ನೀವು ಕಷ್ಟ ಬಂದಂತಹ ಸಂದರ್ಭದಲ್ಲಿ ಮುಂದೊಂದು ಕಷ್ಟ ಬರ್ತದೆ, ನೀವು ತಟ್ಟೆ ತಗೊಂಡು ಬನ್ನಿ, ಚೆಂಡು ತಗೊಂಡು ಬನ್ನಿ, ಟಮಟೆ ಬಾರಿಸಿ, ತಟ್ಟೆ ಬಾರಿಸಿ, ದೀಪ ಹಚ್ಚಿ ಅನ್ನೋದಕ್ಕಿಂತ ನಾವು ನಿಮ್ಮ ಮನೆಗಳನ್ನ ಬೆಳೆಸ್ತೀವಿ. ಅಡುಗೆ ಅನಿಲವನ್ನ ಯಾವುದೇ ಕಾರಣಕ್ಕೂ ಕೊರತೆ ಮಾಡೋದಿಲ್ಲ, ಪೆಟ್ರೋಲ್ ಅನ್ನು ಕೊರತೆ ಮಾಡಲ್ಲ, ಯಾವುದೇ ನಿತ್ಯ ಜೀವನದ ಯಾವುದೇ ಅಂಶಗಳನ್ನು ಕೊರತೆ ಮಾಡಲ್ಲ. ಸರ್ಕಾರ ಬದಲಾಗಿದೆ ಅನ್ನೋ ಒಂದು ಇರ್ತಕ್ಕೆ ಬರಬೇಕಾಗ್ತದೆ. ಇವತ್ತೇನಾಗಿದೆ, ಗ್ಯಾಸ್ ಸಿಲಿಂಡರ್ಗಳು 1 ತಿಂಗಳು ಮಾನದಂಡ ಅಂತಾರೆ, 2 ತಿಂಗಳು ಬುಕ್ ಮಾಡಿ 2 ತಿಂಗಳಾದರೂ ಸಹ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಾ ಇಲ್ಲ. ಬುಕ್ ಮಾಡಿ 15 ದಿನ, 1 ತಿಂಗಳು, 2 ತಿಂಗಳಾದ್ರೂ ಕೊಡ್ತಾ ಇಲ್ಲ. ಯಾರಾದ್ರೂ ನಮ್ಮಂತವರು ಫೋನ್ ಮಾಡಿ ಯಾಕ್ರೆ ಇಂಥವ್ರು ಗ್ಯಾಸ್ ಬುಕ್ ಮಾಡಿದ್ದಾರೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವತ್ತು 20 ನಿಮಿಷಕ್ಕೆ 1 ಗಂಟೆಗೆ ತಂದು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವೇ ಬಹಳಷ್ಟು ಜನರಿಗೆ ಫೋನ್ ಮಾಡಿ ಹೇಳ್ತೀವಿ, ಗ್ಯಾಸ್ ಸಿಲಿಂಡರ್ ಕೊಡಿ 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 ಕೊಡಿ. ನನ್ನ ಮಗಳು ಮದುವೆ ಇತ್ತು, ಹಾಗಾಗಿ ನಾನು ಎಲ್ಲ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಹಂಚಿಕೆದಾರರು ಅವ್ರ ಮಕ್ಕಳು ಮದುವೆ ಈ ತರ ಏನೇನೋ ಕಾರಣಗಳನ್ನು ಹೇಳಿ ವಿಳಂಬವನ್ನು ಮಾಡಿ ಕಾಳಸಂತೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದ ಖಂಡಿಸ್ತೀವಿ. ನಿತ್ಯ ನಿರಂತರವಾಗಿ ಈ ಅಡುಗೆ ಅನಿಲ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇವತ್ತು ನೋಡಿ ಯುದ್ಧದ ಸಂದರ್ಭ ಬಂದಿದೆ. ಯುದ್ಧದ ಸಂದರ್ಭ ಬಂದಿದ್ರು ಸಹ ಗ್ರಾಹಕರಿಗೆ ಬೆಲೆ ಏರಿಕೆಯ ಒಂದು ಬಿಸಿಯನ್ನ ಮುಟ್ಟಿಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಇವತ್ತು ಉಪಚುನಾವಣೆ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸ್ತಾ ಇದ್ರು, ಹರಿಸಿ ಗೆಲ್ಲಿ ಏನಾದ್ರೂ ಮಾಡಿ. ನಮ್ಮ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು, ಯಾವುದೋ ಒಂದು ಆತಂಕದ ನೆಲಗಟ್ಟಿನಲ್ಲಿ ನಾವು ಬದುಕನ್ನ ಮಾಡಬಾರ್ದು. ನಿತ್ಯ ಜೀವನದಲ್ಲಿ ಸರಾಗವಾಗಿ ಬದುಕನ್ನ ನಿರ್ವಹಿಸತಕ್ಕಂಥ ಒಂದು ವಾತಾವರಣವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕು. ಇವತ್ತು ರಾಜಕಾರಣಿಗಳಿದ್ದಾರೆ, 200 ಚಿಲ್ಲರೆ MLAಗಳಿದ್ದಾರೆ, 28 MP ಗಳಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಕೇವಲ
ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಯಾರೂ ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷದ ಮೇಲೆ ಆಡಳಿತ ಪಕ್ಷ, ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷ ಕೆಸರು ಹೆಚ್ಚಾಟವನ್ನ ಮಾಡ್ತಾ ಇದ್ರೆ ಬಿಟ್ಟರೆ ಸಾರ್ವಜನಿಕವಾಗಿ ಯಾವುದೇ ಒಂದು ಸೆಷನ್ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ. ಇಲ್ಲೇನು ಧ್ವನಿ ಎತ್ತುತ್ತಾ ಇದ್ವಿ, 140 ಕೋಟಿ ಜನರ ಪರವಾಗಿ, ಭಾರತದ ಪರವಾಗಿ, ಭಾರತದ ಸಾಂಕೇತಿಕವಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಚಳುವಳಿಯನ್ನ ಮಾಡ್ತಾ ಇದ್ವಿ. ಈ ಚಳುವಳಿಯ ಒಂದು ಸ್ವರೂಪ ಏನಾಗಬೇಕು ಅಂತಂದ್ರೆ, ಅಡುಗೆ ಇಲ್ಲ, ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ಎಲ್ಲೂ ಕಾಳಸಂತೆಯಲ್ಲಿ ಮಾರಾಟ ಆಗಬಾರ್ದು, ನಿಮ್ಗೆ ಯಾವ ರೀತಿಯಲ್ಲಿ 15 ದಿನನೋ 20 ದಿನನೋ ಯಾವ ಒಂದು ಗೈಡ್ ಲೈನ್ ಇದೆ, ಆ ಗೈಡ್ ಲೈನ್ ನ ಇತಿಮಿತಿಯಲ್ಲಿ ನಾವು ನಿಮ್ಗೆ ಸರಬರಾಜನ್ನ ಮಾಡ್ತೀವಿ, ಯಾವುದೇ ಒಂದು ಆತಂಕ ಕೊಡೋದು ಬೇಡ ಅಂತ ಯಾವ ನಾಲಾಯಕು ಸಹ ಹೇಳ್ತಾ ಇಲ್ಲ. ಹೇಳಿದ್ರು ಸಹ ಅದು ಕೇವಲ ಪತ್ರಿಕೆಗೆ ಮತ್ತು ಭಾಷಣಕ್ಕೆ ಸೀಮಿತ ಆಗಿದೆ ಬಿಟ್ಟರೆ ಯಾವುದೇ ಕಾರ್ಯಗತಕ್ಕೆ ಬಂದಿಲ್ಲ. ಇವತ್ತು ಸಾಂಕೇತಿಕವಾದ ಒಂದು ಹೋರಾಟವನ್ನ ಹಲವಾರು ರಾಜ್ಯಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಮಹಿಳಾ ಹೋರಾಟಗಾರ್ತಿಯರು ಎಲ್ಲರೂ ಸಹ ಇಲ್ಲಿ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸರ್ಕಾರದ ವಿರುದ್ಧವಾಗಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಸಿ ಮುಟ್ಟಿಸುವಂತಹ ಒಂದು ಕೆಲಸವನ್ನ ವಿನೂತನವಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಒಂದು ಮಾದರಿಯಲ್ಲಿ ಅಣುಕು ಒಂದು ವಸ್ತುವನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದಕ್ಕೇನಾದ್ರೂ ಉತ್ತರ ಬರಲಿಲ್ಲ, ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಸರ್ಕಾರಗಳು ಅಂತ ಅಂದ್ರೆ ರಸ್ತೆಗೆ ಇಳಿದು ಕಾನೂನನ್ನು ಗಾಳಿಗೆ ತೂರಲು ಪರವಾಗಿಲ್ಲ, ರಸ್ತೆಗೆ ಇಳಿದು ಸಾರ್ವಜನಿಕರ ಪರವಾಗಿ ನಿಲ್ತೀವಿ ಅಂತ ನಾನು ಮಾಧ್ಯಮದ ಮುಖೇನವಾಗಿ ಮತ್ತೆ ಒಂದು ಹೊರದ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಜಯಂತಿ ಮೇಡಮ್ ಅವರು ಮಾತಾಡ್ತಾರೆ, ಮಹಿಳಾವರು. ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಧ್ಯಕ್ಷಗಳಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರಿಗೆ ನಾವು ತಿಳಿಸೋದು ಒಂದೇನೆ, ಏನ್ ಕೋವಿಡ್ ಅಂತ ತಂದ್ರೆ ಜನಗಳನ್ನೆಲ್ಲ ಸಾಕಷ್ಟು ಜನಗಳನ್ನ ಸಾಯಿಸುವಂತ ಕೆಲಸ ಮಾಡಿದ್ರಿ, ಹಸುವಿಂದ ನಳ್ಳ ಅಂತ ಕೆಲಸವನ್ನ ಮಾಡಿದ್ರಿ, ಮತ್ತೆ ಅದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರಿ ಅಂದ್ರೆ ಯಾರು ಗುರುಗಳಾಗಿ ಕೈ ಕೊಟ್ಕೊಂಡು ಕುತ್ಕೊಳ್ಳಲ್ಲ. ಯಾಕೆಂದ್ರೆ ಇವತ್ತು ಕತ್ತು ಎಷ್ಟೋ ಕಾಡುಗಳನ್ನ ಕಡಿತಾ ಇದ್ದಾರೆ. ಇವತ್ತು ನಾವು ಗ್ಯಾಸ್ಗಳಿಲ್ಲ ಅಂದ್ರೆ ಇವತ್ತು ನಮಗೆ ಕಾಡು ಕೂಡ ಉಳಿಯಲ್ಲ, ಕಾಡು ಕೂಡ ಎಲ್ಲ ಮರ ಗಿಡಗಳನ್ನೆಲ್ಲ ಕಡಿಯುವಂತ ಕೆಲಸಗಳಾಗತ್ತೆ. ಇದನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಕೂಡ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಕೋವಿಡ್ ಟೈಮ್ ನಲ್ಲಿ ಇಂಥ ಒಂದು ತೊಂದರೆ ಬಂದಾಗ ನಮ್ಮಂತವರೇ ನಿಂತ್ಕೊಂಡು ಜನಗಳ ಸೇವೆಯನ್ನ ಮಾಡ್ತೀವ ಹೊರತು ಸರ್ಕಾರದವರು ಯಾರೂ ಬರಲ್ಲ. ಎಲ್ಲ ಖಜಾನೆಯನ್ನ ತುಂಬಿಸ್ಕೊಂಡು ಮನೆಯಲ್ಲಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇರ್ತಾರೆ. ಇವತ್ತು ಕಷ್ಟ ತಟ್ಟೋದು ಬಡವರಿಗೆ ಹೊತ್ತು ಈ ಐಷಾರಾಮಿ ಜೀವನದವ್ರದಲ್ಲ, ಅವ್ರಿಗೆ ಯಾವ ಕಷ್ಟನೂ ಗೊತ್ತಾಗಲ್ಲ. ಯಾಕೆಂದ್ರೆ ನಾವು ಕೋವಿಡ್ ಟೈಮ್ ನಲ್ಲಿ ನಮ್ಮಂತವರೇ ಊಟ ಹಂಚಿದ್ದು, ನಮ್ಮಂತವರೇ ಕಿತ್ಕೊಳ್ಳಿ ಹಂಚಿದ್ದು, ನಮ್ಮಂತವರೇ ಒಂದು ಒಬ್ಬರ ಯಾರ ಕಷ್ಟ ಅಂತ ಅಂದವ್ರಿಗೆ ಹೋಗಿ ನಿಂತ್ಕೊಂಡಿದ್ದು. ಇದು ಆಗಬಾರ್ದು. ಇವತ್ತು ಏನು ಜನ ಜೀವನ, ಇವತ್ತು ಜೀವನ ಮಾಡೋದೇ ಕಷ್ಟ, ಅವ್ರ ಮನೆ ಬಾಡಿಗೆಗಳು ಕಟ್ಕೊಳ್ಳೋದೇ ಕಷ್ಟ, ಅವ್ರ ಮಕ್ಕಳುಗಳನ್ನ ಓದಿಸೋದ್ ಕಷ್ಟ, ಅವ್ರ ಮನೆ ಜೀವನ ನಡೆಸೋದ್ ಕಷ್ಟ, ಒಂದು ಊಟದ ಕಷ್ಟ. ಅಂತದ್ರಲ್ಲಿ ಇಂಥದ್ದೆಲ್ಲ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿದಾಗ ಅವ್ರ ಜೀವನ ಹೇಗಿರುತ್ತೆ ಅಂತ ಈಗ ಒಂದ್ಸಾರಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಇಲ್ಲ ಅವ್ರ ಕಷ್ಟಕ್ಕೆ ನೀವು ನಿಂತ್ಕೊಳ್ತೀರಾ ಗೊತ್ತಿಲ್ಲ, ಜನಗಳ ಕಷ್ಟನೇ ಗೊತ್ತಿಲ್ಲ. ಜನಗಳನ್ನ ಮುಂದೆ ಇಟ್ಕೊಂಡು ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಸರ್ಕಾರದಲ್ಲೇ ಕೇಳ್ಕೊಳ್ತೇನೆ. ನಮಸ್ಕಾರ. ಆತ್ಮೀಯ ಎಲ್ಲ ನನ್ನ ಕನ್ನಡದ ಮಿತ್ರ ಬಾಂಧವರೇ ಹಾಗೂ ನಾಡಿನ ಎಲ್ಲ ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳು, ಇವತ್ತಿನ ದಿನ ಎಲ್ಲ ಹೋರಾಟಗಾರರು ಈ ಬಿಸಿಲಲ್ಲಿ ಬಂದು ನಾವು ಯಾಕೆ ಕಾಯ್ತಾ ಇದ್ದೀವಿ ಅಂತಂದ್ರೆ, ನೀವೆಲ್ಲ ಐಷಾರಾಮಿಯಾಗಿ ನಿಮ್ಮ ನಿಮ್ಮ ಸುಖ ಜೀವನವನ್ನ ಏನ್ ನಡೆಸ್ತಾ ಇದ್ದೀರಾ ಆ ಜೀವನ ಇನ್ನೂ ಸುಖಮಯವಾಗಿರ್ಲಿ ಅಂತೇಳಿ ನಾವು ಈ ಬಿಸಿಲಲ್ಲಿ ನರಳುತ್ತಾ ಸಾಯ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ಹೋರಾಟ ಇದು ನಿಮ್ಮ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟವೇ ಹೊರತು ಇದರಿಂದ ನಮಗೇನೂ ಇಲ್ಲಿ ಬೇರೆ ರೀತಿಯ ಯಾವುದೇ ಲಾಭ ಇಲ್ಲ. ಯಾಕೆ ಇವತ್ತಿನ ಬಿಸಿ ಎಲ್ಲಿ ಮುಟ್ಟಿದೆ ಅಂತಂದ್ರೆ ನೋಡಿ, ಚಾಲಕರು ಪಾಪ ಮೇಲೆ ಕೆಳಗೆ ಎಲ್ಲ ಬಿಸಿ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತನ್ನ ಕುಟುಂಬಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಚಾಲಕರ ಬಗ್ಗೆ ಕಾಳಜಿಯನ್ನು ವಹಿಸಿ, ನಾಡಿನ ಜನತೆ ಬಗ್ಗೆ ಕಾಳಜಿಯನ್ನು ವಹಿಸಿ,
ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಪ್ರತಿಯೊಬ್ಬರ ಬಗ್ಗೆ ಕಾಳಜಿಯನ್ನು ವಹಿಸಿ ಇವತ್ತಿನ ಈ ಹೋರಾಟ ಕನ್ನಡ ಒಕ್ಕೂಟ ಮಾಡ್ತಾ ಇದೆ. ಅದಕ್ಕೆಲ್ಲ ನಾವು ಸಹಕಾರವನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ನೀವು ನೋಡಿ, ನಗರದಲ್ಲಿ ಇವತ್ತು ಸ್ವಲ್ಪ ಸಂಚಾರ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಬಿಎಂಟಿಸಿ ಬಸ್ಸನ್ನ ಇವತ್ತು ಕಡಿಮೆ ಮಾಡಿದ್ದಾರೆ. ಈ ಹೋರಾಟದ ಒಂದು ನೆಪವನ್ನು ಒಡ್ಡಿ ಬಿಎಂಟಿಸಿ ಬಸ್ಗಳನ್ನು ಕಡಿಮೆ ಮಾಡಿದ್ದಾರೆ. ಆದ್ರೆ ರಾಜಕಾರಣಿಗಳ ಐಷಾರಾಮಿ ಜೀವನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಕೂಡ ಇಲ್ಲ. ಐಷಾರಾಮಿ ಕಾರ್ನಲ್ಲಿ ಬದಲಾವಣೆ, ಐಷಾರಾಮಿ ಬಂಗಲೆಯಲ್ಲಿ ಬದಲಾವಣೆ ಇಲ್ಲ, ಐಷಾರಾಮಿ ತಿಂಡಿ ತಿನಿಸುಗಳಲ್ಲಿ ಬದಲಾವಣೆ ಇಲ್ಲ. ಅವರು ಹೋಗುವಂತ ಸಮಯದಲ್ಲಿ ಬದಲಾಗಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋಯ್ತು. ಪ್ರಜೆಗಳನ್ನ ತುಳಿದು ಬದುಕುವಂತ ಕೆಲಸಕ್ಕೆ ಕಾರ್ಯಕ್ಕೆ ಮುಂದಾಗಿದ್ದೀರಾ. ನಿಮ್ಮನ್ನೆಲ್ಲ ಜೈಕಾರ ಹಾಕಿ ಬೆಳೆಸ್ತಾ ಇರ್ತಕ್ಕಂಥ ನಾವೇ ಮೂರ್ಖರು ಅಂತ ನಾವು ಮತ್ತೊಮ್ಮೆ ಹೇಳಬೇಕಾಗುತ್ತೆ. ಇವತ್ತು ಚುನಾವಣೆ ಗೆಲ್ಲುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರೂ ಕೂಡ ನಾವು ಕೈ ಮುಗಿದು ಪ್ರಜೆಗಳೇ ದೇವರು ಅಂತ ಕಾಲಕ್ಕೆ ಬೇಕಾದ್ರೆ ಬೀಳ್ತೀರ, ಆಮೇಲೆ ಅದೇ ಕಾಲದಲ್ಲಿ ಓದಿದ್ದೀರ. ಇಂಥ ಒಂದು ನಿಮ್ಮ ಕೃತ್ಯಕ್ಕೆ ನಮ್ಮ ಧಿಕ್ಕಾರವನ್ನು ನಾವು ಹಾಕ್ತೀವಿ. ಇವತ್ತು ಎಲ್ಲರೂ ಹೇಳಿದಾಗಲೇ ಎಲ್ಲ ಏಜೆನ್ಸಿಗಳಲ್ಲಿ LPG ಇರ್ಬೋದು, ಪ್ರತಿಯೊಂದು ಬಂಕ್ಗಳಲ್ಲಿಂದ ಹಿಡಿದು ಎಲ್ಲ ಕಡೆ ಅನಿಲ ವ್ಯವಸ್ಥೆ ಇದ್ದೇ ಇರುತ್ತೆ. ಆದರೆ ಅದನ್ನ ಮುಚ್ಚಿಟ್ಟು ಇವತ್ತು ಬುಕಿಂಗ್ ಮಾಡಿದಂತಹ ಸಂದರ್ಭದಲ್ಲಿ 15 ದಿವಸ ತಿಂಗಳಗಟ್ಟಲೆ ಬುಕಿಂಗ್ ಮಾಡಿದ್ರೆ ಅನಿಲ ಬರೋದಿಲ್ಲ. ಅದೇ 8,000 ಕೊಟ್ಬಿಟ್ರೆ ಅರ್ಧ ಗಂಟೆಯಲ್ಲೇ ಅನಿಲ ಮನೆಯಲ್ಲಿ ಇರ್ತದೆ, ಹೋಟೆಲ್ ಇರುತ್ತೆ. ಹೋಟೆಲ್ ಕಾರ್ಮಿಕರು 8,000 ನೀವು ಅನಿಲವನ್ನ ಕೊಟ್ಟು ತಗೊಂಡು ಅವ್ರು ಏನು ಬದುಕಬೇಕು, ಬೀದಿ ಬದಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾವ ರೀತಿ ಬದುಕಬೇಕು, ಅಥವಾ ಬಡವರು ಯಾವ ರೀತಿ ಬದುಕಬೇಕು, ಇದನ್ನೆಲ್ಲ ತಾವು ಗಣನೆಗೆ ತೆಗೆದುಕೊಂಡು ಇವತ್ತು ಸರ್ಕಾರ ನೀವು ಬೇರೆ ಎಲ್ಲದರಲ್ಲೂ ಬಹಳ ಮುಂದೆ ಇದ್ದೀರಾ. ಆದರೆ ಜನಸಾಮಾನ್ಯರಿಗೆ ಬೇಕಾಗುವಂತ ವ್ಯವಸ್ಥಿತವಾದಂತ ಏನು ಮೂಲಭೂತ ಸೌಕರ್ಯವನ್ನ ಕೊಡುವಂತ ಒಂದು ನಿಟ್ಟಿನಲ್ಲಿ ತಾವು ಹಿಂದೆ ಇದ್ದೀರಾ. ಬೇಡದೇ ಇರೋ ಬಿಟ್ಟಿ ಬಾಕಿಗಳನ್ನ ಕೊಟ್ಟು ಸಮಾಜವನ್ನ ಹಾಳು ಮಾಡತಕ್ಕಂಥ ಎಲ್ಲಾ ವ್ಯವಸ್ಥೆಯೂ ಕೂಡ ನಿಮ್ಮಲ್ಲಿದೆ. ಆದ್ರೆ ಸಮಾಜವನ್ನ, ಮುಂದಿನ ಪೀಳಿಗೆಯನ್ನ ನೀವು ಉದ್ಧಾರ ಮಾಡತಕ್ಕಂಥ ಯಾವುದೇ ಬೆಳವಣಿಗೆ ನಿಮ್ಮಲ್ಲಿಲ್ಲ. ಯಾಕೆ ಅಂತಂದ್ರೆ ಇವತ್ತು ನೀವು ಕೊಟ್ಟಿರುವಂತಹ ಹಲವಾರು ಭಾಗ್ಯಗಳು ಇವತ್ತು ವ್ಯರ್ಥ ಇದೆ. ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ದೀರಾ ನೀವು? ವಿದ್ಯಾರ್ಥಿಗಳಿಗೆ ಏನಾದ್ರು ಉಚಿತ ವಿದ್ಯಾಭ್ಯಾಸ ಅಂತ ಏನಾದ್ರು ಘೋಷಣೆ ಮಾಡಿದ್ದೀರಾ? ಅದರಿಂದ ನಿಮಗೆ ಲಾಭ ಇಲ್ಲ. ಯಾಕೆಂದ್ರೆ ಎಲ್ಲ ರಾಜಕಾರಣಿಗಳಿಗೆ ವಿದ್ಯಾಸಂಸ್ಥೆಗಳು ಇವತ್ತು ಅನೇಕ ಇದಕ್ಕೆಲ್ಲ ನಷ್ಟ ಆಗ್ಬಿಡುತ್ತೆ. ಆರೋಗ್ಯ ವಿಚಾರದಲ್ಲಿ ತಾವೇನಾದ್ರೂ ಉಚಿತವಾಗಿ ಕೊಟ್ಟಿದ್ದೀರಾ? ಇಲ್ಲ. ಎಲ್ಲ ನಿಮ್ಮ ಮಿನಿಸ್ಟರ್ಗಳಿದೆ ಇವತ್ತು ಎಲ್ಲ ಆಸ್ಪತ್ರೆಗಳು, ಅಲ್ಲಿ ನಿಮಗೆ ನಷ್ಟ ಆಗುತ್ತೆ. ಆದ್ರೆ ಜನಸಾಮಾನ್ಯರಿಗೆ ಇವತ್ತು ಈ ರೀತಿ ಒಂದು ಗೋಳಾಡುವಂತಹ ಪರಿಸ್ಥಿತಿ ಮಾಡಿದಂತ ನಿಮಗೆ ನಾವು ಮುಂದಿನ ದಿನದಲ್ಲಿ ಬೇರೆ ರೀತಿ ಉತ್ತರ ಧಿಕ್ಕಾರ ರೂಪದಲ್ಲೇ ಕೊಡಬೇಕಾಗತ್ತೆ. ಆದಷ್ಟು ಬೇಗ ತಾವೆಲ್ಲರೂ ನಾಡಿನ ಜನತೆಯ ಹಿತವನ್ನ ತಿಳಿದು ಅವರಿಗೆ ಅವರ ಕಷ್ಟವನ್ನ ಅರಿತು ಅವರ ಹಿತಕ್ಕೋಸ್ಕರವಾಗಿ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ನಿಮ್ಮ ಮುಂದೆ ಮನವಿಯನ್ನ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕನ್ನಡ ಭೂಷಣ್, ಸಂಪೂರ್ಣ ಕರ್ನಾಟಕ ಕನ್ನಡಿಗರ ವೇದಿಕೆ ಅಧ್ಯಕ್ಷ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಅನ್ಯಾಯ, ಅನ್ಯಾಯ, ಅನ್ಯಾಯ. ನ್ಯಾಯ ಬೇಕು, ನ್ಯಾಯ ಬೇಕು. ಅಡುಗೆ ಏನಿಲ್ಲ, ಕರೆಕ್ಟ್. ಕಾವೇರಿ ಮಧುಸೂದನ್ ಮಾತಾಡ್ತಾರೆ. ಅಡಿಗೆ ಅನಿಲ ಬೇಕು, ಅಡಿಗೆ ಅನಿಲ ಬೇಕು, ಅಡಿಗೆ ಅನಿಲ ಬೇಕು. ಕೃಷ್ಣಗೌಡ ಹುಡುಕ್ತಾ ಇದ್ದೀವಿ ನಾವು. ಅಂಗೈಲಿ ಹಿರಿಯ ಹೋರಾಟಗಾರರಾದ ಕೃಷ್ಣಗೌಡರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ನಮ್ಮ ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಯಾಕಂದ್ರೆ ಗ್ಯಾಸಿನ ಅಭಾವ ಇಲ್ಲ ಅಂತ ಹೇಳ್ತಾರೆ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರು ಈ ರಾಜ್ಯದ ಜನತೆಗೆ ಎಲ್ಲ ಒಂದು ಕಡೆ
ಗೂಟಗುಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಸಮರ್ಥವಾಗಿ ಕೊಡಬೇಕಂತೇಳಿ ಈ ಒಂದು ಹೋರಾಟವನ್ನು ನಮ್ಮ ಕನ್ನಡ ಸಂಘಟನೆಗಳು ಒಕ್ಕೂಟ ಮಾಡ್ಕೊಂಡಿದೆ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರ ಆದಷ್ಟು ಬೇಗ ಅಧಿಕಾರಿಗಳನ್ನ ಪೂರೈಸುವಂತ ಕೆಲಸವನ್ನು ಮಾಡಲಿ ಅಂತೇಳಿ ಇವತ್ತಿನ ಎಲ್ಲ ಹೋರಾಟಗಾರರ ಒಂದು ಪ್ರತಿಭಟನೆಯನ್ನು ನಾವು ಹೊಂದ್ಕೊಂಡಿದ್ದೀವಿ. ದಯಮಾಡಿ ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೇಕು 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 ಬೇಕು. ನಮಸ್ತೆ ಕನ್ನಡ ಬಂಧುಗಳೇ ಹಾಗೂ ಹಿರಿಯ ಕನ್ನಡ ಹೋರಾಟಗಾರರೇ. ಇವತ್ತು ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಇವತ್ತು ವಿನೂತನವಾಗಿ ಹೋರಾಟ ಮಾಡ್ತಾ ಇದ್ವಿ. ಸೌದೆ ಒಲೆ ಹಚ್ಚಿ ನಮ್ಮ ಯಾರೋ ಒಬ್ಬ ಸಚಿವರು ಹೇಳಿದ್ರು, ಆಗ ಸಚಿವರು ಮುನಿಯಪ್ಪ ಅವರು, ಸ್ವಾಮಿ ಹೋಗಿ 40 ಕಿಲೋಮೀಟರ್ ಹೋಗಿ ಸೌದೆ ಸಿಗ್ತದೆ ಅಂತ. ಸ್ವಾಮಿ ಸಿಗ್ತದೆ, ಈಶ್ವರ್ ಖಂಡ್ರೆ ಅವ್ರು ಕೇಸ್ ಹೇಳಿದ್ರಲ್ಲ, ಏನ್ ಮಾಡೋಣ ಸ್ವಾಮಿ? ನೀವೊಬ್ರು ಕೇಸ್ ಹಾಕ್ಸಿ ಅಂತೀರಾ, ನೀವು ಸೌದೆ ತಗೊಂಬಂದು ಅಂತೀರಾ. ಜನಸಾಮಾನ್ಯ ಯಾರ ಮನೆ ಬಾಯ್ ಬಿಡ್ತಾರೆ ನೋಡಿ, ಯಾರ ಮನೆ ಮುಂದೆ ಹೋಗಿ ಬಾಯ್ ಬಿಡ್ತಾರೆ. ಇವತ್ತು ಏನು 6,500 ರೂಪಾಯಿ ಮಾಡಿಕೊಳ್ಬೇಕು ಒಂದು ಸಿಲಿಂಡರ್ಗೆ. ಎಲ್ಲೋಗೋಣ? ಫೀಸ್ ಕಟ್ಟೋಣ, ಬಸ್ ಚಾರ್ಜ್ ಇಕ್ಕೋಣ, ಆಟೋ ಚಾರ್ಜ್ ಇಕ್ಕೋಣ, ಬೇರೆ ಇನ್ನೇನ್ ಮಾಡೋಣ? ಬರೀ 6,500 ರೂಪಾಯಿ 8,000 ರೂಪಾಯಿ ಒಂದು ಗ್ಯಾಸು ಬುಕ್ ಮಾಡಿದ್ರೆ ಇದಿಲ್ಲ ಅಂತಾರೆ, ಸರ್ವರ್ ಡೌನ್ ಅಂತಾರೆ. ಸರ್ವರ್ ಮನೆ ಯಾರ ಮನೆ ಮುಂದಕ್ಕೆ ಹೋಗೋದು? ಸರ್ವರ್ ಎಲ್ಲಿ ಸಿಗ್ತದೆ ಹೇಳಿ ಸ್ವಾಮಿ? 10 ಪೈಸೆ ಸಿಗ್ತದ, 20 ಪೈಸೆ ಸಿಗ್ತದ ಸರ್ವರ್? ಅದಕ್ಕೆ ಇವತ್ತು ಏನಿಲ್ಲ, ಕೇಂದ್ರ ಆಗಲಿ ರಾಜ್ಯ ಆಗಲಿ ದಯವಿಟ್ಟು ಎಲ್ಲ ಮನೆ ಮನೆಗಳು ಸಹ ಸರಿಯಾದ ಸಮಯಕ್ಕೆ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಿ. ದಯವಿಟ್ಟು ನಿಮ್ಮ ಕಾಳಸಂತೆಯಲ್ಲಿ ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಮನೆ ಉದ್ಧಾರಕ್ಕೋಸ್ಕರ ದಯವಿಟ್ಟು ಶ್ರೀಸಾಮಾನ್ಯಗೆ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಬೇಡಿ. ಈ ಸಂದರ್ಭ ಹೇಳ್ತೀನಿ, ಪ್ರತಿಯೊಬ್ಬರು ಇಲ್ಲೆಲ್ಲ ಕನ್ನಡ ಹೋರಾಟಗಾರ ಸೇರಿದೆ ಅವ್ರ ಪರವಾಗಿ ಹಾಗೂ ಕನ್ನಡಿಗರ 7 ಕೋಟಿ ಜನರ ಕನ್ನಡಿಗರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಂತೀವಿ, ಸರಿಯಾದ ಸಮಯಕ್ಕೆ ಗ್ಯಾಸ್ ಕೊಡಿ ಅಂತ ಹೇಳ್ಕೊಂತೀವಿ. ಗೊತ್ತು, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಏನು ಜನಸಾಮಾನ್ಯರು ಇವತ್ತು ಸೌದೆ ಒಲೆಯನ್ನ ಮೊರೆ ಹೋಗಿದ್ದಾರೆ. ಆದರೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ, ಈ ಎರಡೂ ಸರ್ಕಾರಗಳು ಕೂಡ ಜನಸಾಮಾನ್ಯರಿಗೆ ಸಿಲಿಂಡರ್ ಸಿಗುವ ರೀತಿಯಲ್ಲಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಿಗಡಿಸಬೇಕು ಅಂತ ಮನವಿ ಮಾಡ್ಕೊತಾ, ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಏನು ನಾವು ಹಮ್ಮಿಕೊಂಡಿದ್ವಿ, ಕನ್ನಡ ಒಕ್ಕೂಟದ ಪರವಾಗಿ ನಾವೆಲ್ಲರೂ ಒಮ್ಮತದಿಂದ ಹೋರಾಟವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲೂ ಇದನ್ನ ಅತಿ ಶೀಘ್ರದಲ್ಲೇ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಇವತ್ತೇನು ಗ್ಯಾಸ್ ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ಕಾರ್ಮಿಕರುಗಳು ಬಹಳ ಸಮಸ್ಯೆಗಳನ್ನು ಕೂಡ ಹುಟ್ಟಾಕಿದೆ. ಕಾರಣ ಏನಂದ್ರೆ 30,000 ಸಂಬಳ ಇದ್ದಂತ ಕಾರ್ಮಿಕನಿಗೂ ಕೂಡ ಇವತ್ತು ಕೆಲಸಗಳಿಲ್ಲದೆ ಬೇರಿಗೆ ಬಂದಿದ್ದಾನೆ. ಯಾವನೂ ಕೂಡ ಯಾರ ರಾಜಕಾರಣಿ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ಹೋಟೆಲ್ ಉದ್ಯಮದಲ್ಲಿ ಬಂದು ಮಾಲೀಕರುಗಳ ಹತ್ರ ಬಂದು ಹೋಟೆಲ್ನಲ್ಲಿ ಸೇವೆಗಳನ್ನು ಕೇಳ್ತೀರಾ. ಹಾಗೆ ಇವತ್ತು ಕಾರ್ಮಿಕರುಗಳ ಕುಂದುಕೊರತೆಗಳನ್ನು ಕೂಡ ಯಾವುದೇ ರೀತಿ ಯಾವ ರಾಜಕಾರಣಿಗಳು ಕೂಡ ಕೇಳಲ್ಲ. ಯಾಕೆಂದ್ರೆ ಅವರು ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೋಟೆಲ್ಗಳಲ್ಲಿ ಬಾಕ್ಸ್ ಗಂಟೆ ಊಟಗಳನ್ನ ವಿಸ್ತರಣೆಗಳನ್ನ ಮಾಡ್ತೀರಾ. ಈಗ ನಮ್ಮ ಕಾರ್ಮಿಕರುಗಳಿಗೆ ಸ್ಯಾಲರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಮಸ್ಯೆಗಳು ಬಂದಿದೆ. ಗ್ಯಾಸ್ ಇಲ್ಲದೆ ಹೋದ ಕಾರಣದಿಂದ ಕಾರ್ಮಿಕರುಗಳು ಇವತ್ತು ಎಷ್ಟೋ ದಿನ ಬೇಲಿಗೆ ಬಂದಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ಹೋರಾಟದಲ್ಲಿ ನಾವು ಕೂಡ ನಮ್ಮ ಕನ್ನಡ ಒಕ್ಕೂಟ ಜೊತೆ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಹೋಟೆಲ್ ಕಾರ್ಮಿಕ ಸಂಘಟನೆ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ಪುಷ್ಪ ಸಿಲಿಂಡ್ರು ಸಿಕ್ಕಿದ್ದು ಒಂದು ಕಾರಣ ಆದ್ರೆ ಸಿಲಿಂಡರ್ ಕಮರ್ಷಿಯಲ್ ಮತ್ತೆ 195 ರೂಪಾಯಿ ಇವತ್ತು ಜಾಸ್ತಿ ಆಗಿದೆ. ಹಾಗೆ ಮತ್ತೆ ವಿದ್ಯುತ್ ಮತ್ತೆ ನೀರಿನ ದರ ಏರ್ತಾನೆ ಇದೆ. ಅಲ್ಲಿ ನೋಡೋದು ನಾವು ಏರ್ತಾನೆ ಇದೆ, ಗೊತ್ತಾಗ್ತಲ್ಲ. ಸರ್ಕಾರ ಈ ತರ ದಂಧೆ ಮಾಡ್ತಾ ಇದೆ, ಜನರಿಗೆ ಶಿಕ್ಷಕ್ಕೆ ಆಸೆಗಳನ್ನ ತೋರಿಸ್ತಾ ಇದೆ. ಆದ್ರೆ ಹಿಂದೆಯಿಂದ ದಂಧೆಗಳು ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇವಾಗ ಜಾಸ್ತಿ ಆಗಿದೆ, ಮತ್ತೆ ಈ ಸಿಲಿಂಡರ್ಗಳು ಮನೆಗಳ ಸಿಲಿಂಡರ್ಗಳು ಜಾಸ್ತಿ
ಎಲ್ಲ ಹಾಳು ಮಾಡ್ತಾ ಇದ್ದೀರಾ. ಇದು ನಿರಂತರವಾಗಿ ನಡೀತಾ ಇದೆ. ಇದು ನಿಲ್ಲಿಸ್ಬೇಕು. ಇನ್ನು ಮುಂದೆ ಈ ತರ ಇನ್ನೂ ಎಷ್ಟು ದರಗಳನ್ನ ಜಾಸ್ತಿ ಮಾಡ್ತಾ ಇದೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ದರಗಳು ಜಾಸ್ತಿ ಆಗ್ತಾ ಇರೋದು. ಆದ್ರೆ ಅಲ್ಲಿ ಹೋಗಿ ನಾವು ಎಲ್ಲ ಸಾಮಾನುಗಳು ತಗೊಂಡು ಬಿಲ್ ಹಾಕ್ತಾಗೆ ಗೊತ್ತಾಗೋದು ಇದು ಜಾಸ್ತಿ ಆಗಿದೆ ಅಂತ. ಈ ತರ ತಂದೆಗಳನ್ನ ಮಾಡ್ಕೊಂಡು ಇವ್ರಿಗೆ ಜೀವನ ಮಾಡಕ್ಕೆ ಈ ನಮ್ಮ ದುಡ್ಡುಗಳೇ ಬೇಕಲ್ಲ. ಸುಮ್ಮನೆ ಪುಕ್ಸಟ್ಟೋದನ್ನ ತೋರಿಸ್ತಾರಷ್ಟೇ. ಜೀವನ ಮಾಡ್ತಾ ಇರೋದು ನಮ್ಮ ದುಡ್ಡಲ್ಲೇ. ಈ ಐಷಾರಾಮಿ ಜೀವನ ಮಾಡ್ತಾ ಇರೋದು ಈ ರಾಜಕೀಯದವರು ಈ ಏನಿದ್ದಾರೋ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಿದೀವಿ, ನಮ್ಮಂತವನ್ನ ಬದುಕಕ್ಕೆ ಬಿಡಿ ಅಂತ ನಾನು ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಈಗ ಮತ್ತೊಬ್ಬ ಹೊರಟು ಸುನೀತಾ ಬಾಯಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಒಂದು ಫೋಟೋಗೆ ಅಥವಾ ಒಂದು ಇಲ್ಲಿಂದ ತಗೊಂಡು ಬಾಯಿ ಪಡ್ಕೊಂಡು ಹೋಗ್ತಾರಂತೆ. ಅದೊಂದು ವಿಡಿಯೋ ಒಂದು ಮಾಡ್ಕೊಳ್ಳಿ ಕ್ಲೀನಾಗಿ. ಈಗ ಸುನೀತಾ ಬಾಯಿ ಮಾತಾಡ್ತಾರೆ. ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರಿಗೂ ಎಲ್ಲ ಸೇರ್ಕೊಂಡು ಇವತ್ತು ಏನು ಅಡಿಗೆ ಅನಿಲದ ಬಗ್ಗೆ ಇಲ್ಲಿ ಅಡಿಗೆ ಅನಿಲ ಸಿಗ್ತಾ ಇಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನೆಮ್ಮದಿಯಾಗಿ ಅವ್ರವ್ರ ಮನೆಗಳಲ್ಲಿ ಫ್ಯಾನ್ ಹಾಕೊಂಡು AC ಹಾಕೊಂಡು AC ರೂಮ್ಗಳಲ್ಲಿ ಇರ್ತಾರೆ. ಹೋರಾಟಗಾರರಿಗಷ್ಟೇ ಯಾವುದೇ ಒಂದು ನಮ್ಮ ರಾಜ್ಯದಲ್ಲಿ ಏನೇ ಒಂದು ಕುಂದುಕೊರತೆ ಆದ್ರೂ ಹೋರಾಟಗಾರರಿಗಷ್ಟೇ ಜವಾಬ್ದಾರಿ. ಸಾರ್ವಜನಿಕರಿಗೂ ಜವಾಬ್ದಾರಿ ಇಲ್ಲ, ರಾಜಕೀಯ ವ್ಯಕ್ತಿಗಳಿಗೂ ಜವಾಬ್ದಾರಿಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕೋಟ್ಯಾಂತರ ಕಾರ್ಮಿಕರು ಬದುಕ್ತಾ ಇರೋದು ಈ ಹೋಟೆಲ್ ಉದ್ಯಮವನ್ನ ಅಂದ್ಕೊಂಡು. ನಮ್ಮ ಬೀದಿ ವ್ಯಾಪಾರಿಗಳು ಅಷ್ಟೇ, ಆಮೇಲೆ ದೊಡ್ಡ ದೊಡ್ಡ ಹೋಟೆಲ್ಗಳವರು ಅಷ್ಟೇ, ಎಲ್ಲರೂ ಕೂಡ ನಂಬ್ಕೊಂಡು ಬದುಕ್ತಾ ಇರೋದು ಈ ಅಡಿಗೆ ಅನಿಲವನ್ನ. ಈ ಅಡಿಗೆ ಅನಿಲವನ್ನೇ 8,000 ರೂಪಾಯಿ ಒಂದು ಕಮರ್ಷಿಯಲ್ ಮಾಡಿದ್ದಾರೆ. ಆಮೇಲೆ ಬ್ಲಾಕಲ್ಲಿ ಇಂಡಿಯನ್ ಸಿಲಿಂಡ್ರು. ನಾನು ರಾತ್ರಿ ಯಾವುದೋ ಒಂದು ಎಗ್ ರೈಸ್ ಅಂಗಡಿ ಹತ್ರ ಹೋಗಿ ಕೇಳಿದೆ, ಸಿಲಿಂಡ್ರ್ ಹೆಂಗ್ ಸಿಗ್ತಾ ಇದೆ ನಿಮಗೆ ಅಂದ್ರೆ, ಒಂದು ಸಿಲಿಂಡ್ರು ಗ್ಯಾಸ್ ಏಜೆನ್ಸಿಯವರು 3,000ದಿಂದ 3,500 ತನಕ ಬ್ಲಾಕಲ್ಲಿ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಬ್ಲಾಕಲ್ಲಿ ಮಾಡ್ಕೊಳ್ಳೋದನ್ನ ಬಿಟ್ಟು ಹೋಟೆಲ್ ಉದ್ಯಮ ಮಾಡೋರಿಗೆ ಒಂದು ನಿಗದಿ ದರದಲ್ಲಿ ನೀವು ಅಡಿಗೆ ಅನಿಲವನ್ನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದಂಥ ಹೋರಾಟವನ್ನ ಮತ್ತೊಮ್ಮೆ ನಾವು ಮಾಡಬೇಕಾಗ್ತದೆ. ಇದು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದು. ನೆಕ್ಸ್ಟ್ ಇನ್ನ ನೀವು ಕರೆಕ್ಟಾಗಿ ಅಡುಗೆ ಅನಿಲವನ್ನ ಪೂರೈಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಆಮೇಲೆ ಮೊನ್ನೆ ನಮ್ಮ ಒಂದು ಏನು ಹೆಸರುಘಟ್ಟ ಭಾಗದಲ್ಲಿ 380 ಸಿಲಿಂಡರ್ಗಳನ್ನ ಒಂದು ಮಹಿಳಾ ಅಧಿಕಾರಿಗಳು ಕಂಡಿಡಿದಾರೆ. ಅದಕ್ಕೆ ಒಬ್ಬ ನಾಮರ್ಥ ಅವನು ಅಂತ ಹೇಳ್ಬೋದು, ಷಂಡ ಅಂತ ಹೇಳ್ಬೋದು. ಅವನು ನ್ಯಾಯವಾಗಿ ಮಾಡೋ ಅಂತ ಕೆಲಸಕ್ಕೆ ಅಡ್ಡಿ ಮಾಡಿ ಅಡಿಗೆ ಸಿಲಿಂಡರ್ನ ನೀವು ಕೇಸ್ ಮಾಡಬೇಡಿ, ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ನಾಲಾಯಕ್ ನನ್ನ ಮಗ ಅವನು. ಅವ್ನಿಗೇನು ಹೆಂಡತಿ ಮಕ್ಕಳು ಇದ್ದಾರಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ನಿಯತ್ತಾಗಿ ಮಾಡೋ ಅಂತ ಅಧಿಕಾರಿಗಳನ್ನ ಇವರೆಲ್ಲಾನು ಈ ರೀತಿಯಲ್ಲಿ ಬಗ್ಗಿ ಬಡಿದ್ರೆ ಇನ್ನು ಜನರಿಗೆ, ಸಾಮಾನ್ಯ ಜನರಿಗೆ ಎಲ್ಲಿಂದ ನ್ಯಾಯ ಸಿಗ್ತದೆ, ಎಲ್ಲಿಂದ ಸಿಲಿಂಡರ್ ಸಿಗ್ತದೆ? ದಯಮಾಡಿ ಅಡುಗೆ ಅನಿಲವನ್ನ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಕಾರ್ಮಿಕರು ಏನಿದ್ದಾರೆ, ಓನರ್ಗಳೇನಿದ್ದಾರೆ, ಅವರ ಒಂದು ಸಹಕಾರವನ್ನು ತೆಗೆದುಕೊಂಡು ಇದೇ ಫ್ರೀಡಂ ಪಾರ್ಕಲ್ಲಿ ಮತ್ತೊಮ್ಮೆ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಈಗ ನೀವು ಮಾತಾಡ್ತಿದ್ದೀನಿ. ಹತ್ತೈದು ಚೆನ್ನಾಗಿದ್ದಲ್ಲವ ಜಾಸವ, ಹೋಗ್ಬೇಕಲ್ಲವ, ನಿನ್ನ ಕಲ್ಸಂತಲ್ಲಿ ಮಾರಾಟ ಮಾಡ್ತಾ ಇರಲ್ಲ ಜಾಸವ, ಹೋಗ್ಬಿಟ್ಟಲ್ಲ, ಕಾಲ್ಸಂತಲ್ಲಿ ಮಾರಾಟ ಮಾಡ್ತಾ ಇದ್ದೀರ ಜಾಸವ, ಹೋಗ್ಬಿಟ್ಟಲ್ಲವ, ಎಲ್ಲ ಜಾಸವ, ಹೋಗ್ಬಿಟ್ಟಲ್ಲವ, ಯಾರ ಮುಂದೆ ಮಕ್ಕಳಿಂದ ಮಾರ್ಕೋತಾ ಇದ್ದಾರೆ ಅಂತಲ್ಲವ ಜಾಸವ, ಕಲ್ಸಂತಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಲ್ಲವ, ಕಾಲ್ ಬಂಡಾಕ ಹೋಗ್ಬಿಟ್ಟಲ್ಲವ, ಅವ್ವ ಸೌದೆ ನೀನೇ ಗತಿ ಕೊಡವ, ಸೌದೆ ನೀನೇ ಗತಿ, ಹಳೆ ಕಾರ್ಯ
ತಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಕೊಡಲಿಕ್ಕೆ ದಯವಿಟ್ಟು ಇಲ್ಲಿನ ಉಪ್ಪರಪೇಟೆ ವೃತ್ತ ನಿರೀಕ್ಷಕರು ಆಗಮಿಸಬೇಕಂತ ತಮ್ಮಲ್ಲಿ ತಿಳ್ಕೊಳ್ತೀನಿ. ಇದಾದ ನಂತರ ಈ ಹೋರಾಟವನ್ನು ಇಲ್ಲಿಗೆ ಮುಗಿಸ್ತೀವಿ. ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇವತ್ತಿನ ಹೋರಾಟ ಮಾತ್ರ ನಿಲ್ಲುತ್ತೆ. ಮುಂದಿನ ದಿನಗಳಲ್ಲಿ ಟೋಲ್ಗಳಲ್ಲಿ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ. ಟೋಲ್ಗಳ ಮುಂದೆ ಮಾಡುವಂಥದ್ದು ಎಲ್ಲ ಹೋರಾಟಗಾರರು ಜೊತೆ ಆಗಬೇಕು. ಯಾಕಂದರೆ ಅಲ್ಲಿ ನಿಂತ್ಕೊಳ್ಬೇಡಿ, ಒಟ್ಟಿಗೆ ಒಂದು ಮನವಿಯನ್ನು ಕೊಡೋಣ. Incoming voice call from Sri Rakan and Jerry Incoming voice call from Sri Rakan and Jerry Incoming voice call from Sri Rakan. ಅಗ್ಲ ಮಾಡಲಿ ಎಲ್ಲ ಸ್ವಲ್ಪ ಸ್ವಲ್ಪ ಈ ಕಡೆ ಅಲ್ಗ ನೋಡಿ ಎಲ್ಲೆಲ್ಲ ಹೋಗ್ತಾ ಇದೆ ಕೊಡಿ ನಟಣ Incoming voice call from DJ Johnson. Incoming voice call from DJ Johnson. Incoming voice call from DJ Johnson. ಸ್ವಲ್ಪ ಎಲ್ಲ ಹಿಂದೆ ಹೋಗ್ಬೇಕು, ದಯಮಾಡಿ ಯಾರಿಗೂ ಕಾಣೋದಿಲ್ಲ ಅಲ್ಲಿ. ಇದು ಪತ್ರಿಕೆ ಕೊಡೋದ್ರಿಂದ ಸ್ವಲ್ಪ ಹಿಂದೆ ಬನ್ನಿ. ಬರ್ರಿ ನೀವು ಸ್ವಲ್ಪ ಹಿಂದೆ ಬನ್ನಿ, ಆಯ್ತಾ?